ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ವಸಿಷ್ಠ ಮಹಾಮುನಿಗಳು ತಮ್ಮ ಆಗಮನಕ್ಕಾಗಿ ಕಾಯುತ್ತಿದ್ದಾರೆ. ಸುಮಂತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಮಹದಾಜ್ಞೆ ತಾಯಿ. ಬೇಡ ಕೈಕ, ಬೇಡ, ನನ್ನ ರಾಮನನ್ನು ಇಲ್ಲಿಗೆ ಬರಮಾಡಬೇಡ ದೇವಿ. ಅಬ್ಬಬ್ಬಾ ಪ್ರಾಣೇಶ್ವರ, ನೀವು ಏನು ಹೇಳಿದರೂ ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿ ಕೊಡದೆ ಹೋದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇವೆ. ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇಲೆ ಮೇಲುತ್ತಿದೆ. ನನ್ನ ಅಸ್ತವು ಶತ್ರದ ಕಡೆ ನುಗ್ಗುತ್ತಿದೆ. ರಘುವಂಶ ಘಾತಕಿಯಾದ ನಿನ್ನನ್ನು ಕ್ಷಣಕಾಲವು ಈ ಭೂಮಿ ಮೇಲೆ ಇರಬಾರಲಾರೆ. ನಿನ್ನನ್ನು ನೋಡಿದ ಈ ಅಯೋಧ್ಯೆಯ ಪುಣ್ಯಶೀಲೆಯರೆಲ್ಲರೂ ನಿನ್ನನ್ನು ನೋಡಿ ನಗುವಂತಾಗಬೇಕು. ಆದ್ದರಿಂದ ನಿನ್ನನ್ನು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳುತ್ತೇನೆ. ರಾಮ, ಜನಕ, ರಾಮಚಂದ್ರ, ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ಅಮ್ಮ, ಇದೇನಿದು? ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ಎಂದಾದರೂ ತಪ್ಪುವರೇನಮ್ಮ? ಅದಾವ ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲಾರದೆ ನಮ್ಮ ತಂದೆಯವರು ಹೀಗೆ ವ್ಯಥೆಪಡುತ್ತಿದ್ದಾರೆ. ಹೇಳು ತಾಯಿ, ಅದೇನೆಂಬುದನ್ನು ನಿನ್ನ ಅಭಿಷ್ಟವನ್ನು ಹೇಳು ತಾಯಿ. ಅವರ ಸುಪುತ್ರನಾದ ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆಯೋ? ಅಮ್ಮ, ನನ್ನಲ್ಲಿ ಎಂದೂ ನೀನು ಈ ರೀತಿ ಮಾತನಾಡಿದವಳಲ್ಲ, ಹಿಂದೇಕು ಕಾಣನಲ್ಲ. ಅಮ್ಮ, ಹೇಳು ತಾಯಿ, ಹೇಳು ತಾಯಿ, ನಿನ್ನ ಅಭಿಷ್ಟವನ್ನು ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ತಾಯಿ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು, ಕೇಳಿದ್ದು ತಿಳಿದಿದ್ದೇನು ಅಮ್ಮ. ಆ ವರಗಳನ್ನು ನಾನು ಇಂದು ಕೇಳಿಕೊಂಡೇನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಗತ್ಯವಾಗಿ ತಾಯಿ, ಅಗತ್ಯವಾಗಿ. ಭರತನಾರು, ನಾನಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೇನಮ್ಮ ಈ ನೆಲವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ಅಮ್ಮ, ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಇಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಆಗಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿನ್ನ 2ನೇ ವರ ಯಾವುದು ತಾಯಿ? ಇನ್ನು ನನ್ನ 2ನೇ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಧನ್ಯನಾದೆ ತಾಯಿ, ಧನ್ಯನಾದೆ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ದಾಂಟಿಸಿದ ಮಾತೆ ನೀನು ಅಮ್ಮ. ಸಪ್ತಾ
ರಾಜ್ಯಭಾರಮಂ ಧರಿಪುದಂ ದಾಂಟಿಸಿದ ಮಾತೆ ನೀನು ಅಮ್ಮ. ಭರತನಿಗೂ ಮಿಗಿಲಾದ ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತ ನೀನು ಅಮ್ಮ. ಅಮ್ಮ, ಪಿತೃವಾಕ್ಯವ ಪಾಲಿಸುವ ಅಮ್ಮ, ಪಿತೃವಾಕ್ಯವ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತ ನೀನು ಅಮ್ಮ. ಅಮ್ಮ, ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತ ನೀನು ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾಸ ಕೊಪ್ಪಿದ ವಿನೀತೆ ಎಚ್ಚರಿಸು ಪಿತನನ್ನ ನಮಿಸಿ ಪೋಪೆನು ಅಮ್ಮ. ಅಮ್ಮ, ಅಮ್ಮ, ಧನ್ಯನಾದೆನು, ಧನ್ಯನಾದೆ ಅಮ್ಮ. ಈ ಧರಣಿಯಲ್ಲಿ ಯಾರಿಗೂ ಲಭಿಸದ ಮಹಾಭಾಗ್ಯ ನನಗಷ್ಟೇ ಲಭ್ಯವಾಗಿದೆ ತಾಯಿ. ಅಮ್ಮ, ಈ ಅಯೋಧ್ಯೆಯ ಜನರು ಮಾತನಾಡಿಕೊಳ್ಳುತ್ತಿದ್ದರು, ಕೈಕಾ ಮಾತೆಯವರಿಗೆ ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ಇದೆ ಎಂದು. ಆ ಮಾತು ಇಂದಿಗೆ ಅಕ್ಷರಶಃ ಸತ್ಯವಾಯಿತು ತಾಯಿ. ಅಮ್ಮ, ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಸವಿಸ್ತಾರವಾದ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನೇ ಮಾಡುವ ಸೌಭಾಗ್ಯವನ್ನೇ ಕಲ್ಪಿಸಿಕೊಟ್ಟ ಪುಣ್ಯನಿಧಿಯ ಮಾತೃದೇವತೆ ಆಗಲಮ್ಮ. ಇದೋ ಈ ನಿನ್ನ ಮುದ್ದು ಕಂದನ ಕೋಟಿ ಕೋಟಿ ನಮನಗಳು. ಆಗಲೇ ತಾಯಿ, ನಿನ್ನ ಇಚ್ಛೆಯಂತೆ ಈ ದಿನವೇ ನಾನು ವನವಾಸಕ್ಕೆ ಹೊರಡುತ್ತೇನೆ. ಈ ವಿಚಾರವನ್ನು ಜನನೀಯರಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಇನ್ನು ಮುಂದೆ ತಂದೆಯವರ ರಕ್ಷಣಾ ಭಾರ ನಿಮ್ಮನ್ನೇ ಹೊಂದಿರುವುದು ತಾಯಿ. ಜನಕ, ರಾಮಚಂದ್ರ, ನೀವಿನ್ನು ಚಿಂತಿಸಬೇಡಿ. ಈ ಕೆಲಸವನ್ನು ನಾನು ಅತಿ ಶೀಘ್ರವಾಗಿ ಮುಗಿಸುತ್ತೇನೆ. ನೀವಿನ್ನು ನಿಶ್ಚಿಂತರಾಗಿರಿ, ನೀವಿನ್ನು ನಿಶ್ಚಿಂತರಾಗಿರಿ ತಂದೆ. ನಿನ್ನ ನಗಲಿ ನಾನು ಹೇಗೆ ಜೀವಿಸಲಿಕ್ಕಂದ?
ಹೇಗೆ ಅಂದರೆ, ನಾವು ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲೇ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು, ರಕ್ತದಲ್ಲಿ ಅಭಿಷೇಕ ಮಾಡಿ, ಕರುಳನ್ನೇ ಹಾರವಾಗಿರಿಸಿಕೊಂಡು, ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಗಿ ಸಲ್ಲುತ್ತಾಳೆ. ಅಂತಹ ತಾಯಿಂದಿರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದರೆ, ಗುರುಗಳು ಶಿಷ್ಯಂದಿರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಇರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳು. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ಶ್ರೀರಾಮಚಂದ್ರ ಪ್ರಭುಗಳು ವಶಿಷ್ಠ ಮಹಾಮುನಿಗಳು ಹೇಳಿಕೊಟ್ಟ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡಿದ್ದಕ್ಕೋಸ್ಕರ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ನಿರಂತರವಾಗಿ ಯೋಗಾಭ್ಯಾಸ ಮಾಡಿದ್ದಕ್ಕೋಸ್ಕರ ಅವರಿಗೆ ತಾಳ್ಮೆ, ಏಕಾಗ್ರತೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲವನ್ನು ಬಂದು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಮಾಡಿದಂತಹ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡಿದ್ರೆ ಕೊನೆಯ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡಿಕೊಳ್ಳುವಷ್ಟು ನಮಗೆ ತಾಳ್ಮೆ, ಏಕಾಗ್ರತೆ ಎಲ್ಲ ಬರ್ತಾ ಇತ್ತು. ಆದ್ದರಿಂದ ಅವರು ಮಾಡಿದಂತಹ ಒಂದೇ ಒಂದು ಆಸನದಲ್ಲಿ ಪ್ರಸ್ತುತ. ಗುರುಗಳೇ, ತಾವು ಹೇಳಿಕೊಟ್ಟಾಗೆ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲೂ ಮಾಡಿ ಮುಗಿಸಿಬಿಟ್ಟಿದ್ದೀನಿ. ಆ ವಿಚಾರ ಗೊತ್ತಿಲ್ವೇ ನಿಮಗೆ? ಗೊತ್ತಲ್ವೇ? ಗೊತ್ತು. ಸೀತಾಮಾತೆಯವರು ನಮ್ಮಂತ ಬ್ರಾಹ್ಮಣರಿಗೆ ಕರೆದು ಗೋದಾನ, ಅನ್ನದಾನ, ವಸ್ತ್ರದಾನ, ಫಲದಾನ, ಭೂದಾನ ಇವೆಲ್ಲ ದಾನ ಮಾಡ್ತಾ ಇದ್ದಾರಂತೆ. ಒಂಟಿ ಬ್ರಾಹ್ಮಣ ಹೋಗ್ಬಾರ್ದು, ನಾನು ನಿಮ್ಗೆ ಹೇಳಬೇಕು ಅಂತಿದ್ದೆ. ತಾವೇ ಬಂದ್ಬಿಡ್ರಿ. ಮುಗಿದೋಗ್ಬಿಟ್ರೆ ಕಷ್ಟ. ನಡೀರಿ, ತಾವು ಮುಂದೆ ನಡೀರಿ. ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ, ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ, ಶುಭೋದಯ ಸುಂದರಿ ತಾಯಿ ಕಾಯೇ, ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ, ಶುಭೋದಯ ಸುಂದರಿ ತಾಯಿ ಕಾಯೇ, ಶ್ರೀ ತುಳಸಿ ಮಾತೆ. ಅಮ್ಮ ಮಾನಿತೆ ಮಂಗಳಾಂಗಿ ಶುಭಾಂಗಿ, ಮಾನಿತೆ ಮಂಗಳಾಂಗಿ ಶುಭಾಂಗಿ, ಮಂಜುಳ ಗುಣಘನ ಮಹಿತೆ ಮಾನಿತೆ, ಮಾನಿತೆ ಮಂಗಳಾಂಗಿ ಶುಭಾಂಗಿ, ಮಂಜುಳ ಗುಣಘನ ಮಹಿತೆ ಮಾನಿತೆ, ಭಾಗ್ಯ ಪ್ರದಾತೆ ಅಮ್ಮ 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 ಭಾಗ್ಯ
ಭಾಗ್ಯ ತಾಯಿ ಶುಭೋದಯ ಸುಂದರಿ ತಾಯಿ ಕಾಯಿ ಶ್ರೀ ತುಳಸಿ ಮಾತೆ ಅಮ್ಮ ಅಮ್ಮ ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವವು. ಈ ಸಮಯದಲ್ಲಿ ಶುಭವಾಗಲಿ ಎಂದು ನಮ್ಮೆಲ್ಲರನ್ನು ಹರಸುತ್ತಾಯಿ. ಆಹಾ, ಇಂತಹ ಹರುಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ನೀಡಿ ಅವರ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳುವೆನು. ಮಮ ಪ್ರಾಣ ಕಾಂತಗೆ ಎನ್ನ ಮಾವತ್ತೆಯರು ಮಮ ಪ್ರಾಣ ವಿನಯದಿ ಕಟ್ಟಲು ಘನತರ ಪಟ್ಟವ ವಿನಯದಿ ಕಟ್ಟಲು ಘನತರ ಪಟ್ಟವ ವಿನಯದಿ ಕಟ್ಟಲು ಘನತರ ಪಟ್ಟವ ವಿನಯದಿ ಕಟ್ಟಲು ಘನತರ ಪಟ್ಟವ ವಿನಯದಿ ಕಟ್ಟಲು ಹರುಷವು ಸೂಚಿಸುವುದು ಮನಗೆ ಸುರಚಿರ ವಾರ್ತೆಯ ಕೇಳಲು ಮನಗೆ ಸುರಚಿರ ವಾರ್ತೆಯ ಕೇಳಲು ಮನಗೆ ಸುರಚಿರ ವಾರ್ತೆಯ ಕೇಳಲು ಮನಗೆ ಹರುಷವು ಸೂಚಿಸುವುದು ಮನಗೆ
ಹರುಷದಿ ನೀಡುವೆ ಭೂಸುರರಿಗಿನ ಹರುಷವು ಸೂಚಿಪುದು ಮನಕ್ಕೆ ಸುರಚಿರ ವಾರ್ತೆಯ ಕೇಳಲು ಮನಕ್ಕೆ ಸುರಚಿರ ವಾರ್ತೆಯ ಕೇಳಲು ಮನಕ್ಕೆ ಸೂಚಿಪುದು ಮನಕ್ಕೆ ಪೂಜ್ಯರೇ ಸ್ವೀಕರಿಸಿ ಆಗಬಹುದು. ಆಶೀರ್ವದಿಸಿ. ದೀರ್ಘ ಸಮಂಗಲಿ ಭವ, ದೀರ್ಘ ಸಮಂಗಲಿ ಭವ, ದೀರ್ಘ ಸಮಂಗಲಿ ಭವ. ಈ ದಿವಸ ನನ್ನ ಜಾನಕಿಯು ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಅನೇಕ ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿದ ಪುಣ್ಯಕ್ಕೆ ಭಾಗಿಯಾಗಿರುವುದು. ಇಂತಹ ಸಮಯದಲ್ಲಿ ನನಗೊದಗಿರುವ ವನವಾಸದ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಸ್ವಾಮಿ, ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ.
ಸೀತಾ, ಸಖ ಏನು ಸಂತೋಷ ಆಗಿದೆ. ಸೀತಾ, ಸಖ ಏನು ಸಂತೋಷವಾಗಿದೆ. ಸಖ ಏನು ಸಂತೋಷವಾಗಿದೆ. ಬಹುಕಾಲದ ಬಯಕೆಯಿಡರಿದೆ. ಸಖ ಏನು ಸಂತೋಷವಾಗಿದೆ. ಬಹುಕಾಲದ ಬಯಕೆಯಿಡರಿದೆ. ಸಖ ಏನು ಸಂತೋಷವಾಗಿದೆ. ರಮಣ ರಾಮನು ಸಹಜ ಸುಂದರನು. ರಮಣ ರಾಮನು ಸಹಜ ಸುಂದರನು. ಸರಿ ಸಮರಿಲ್ಲದೆ ಮೆರೆಯುವನು. ರಮಣ ರಾಮನು ಸಹಜ ಸುಂದರನು. ಸರಿ ಸಮರಿಲ್ಲದೆ ಮೆರೆಯುವನು. ಅರಸ ರಾಮನ ಜಯಕಾರ. ಸ್ವಾಮಿ, ಅರಸ ರಾಮನ ಜಯಕಾರ. ನೋಡುತ್ತ ನಲಿಯುವೆ ಮನಸಾರ. ನೋಡುತ್ತ ನಲಿಯುವೆ ಮನಸಾರ. ಸಖ ಏನು ಸ್ವಾಮಿ. ಸೀತಾ, ಸಖ ಏನು ಸಂತೋಷವಾಗಿದೆ. ಬಹುಕಾಲದ ಬಯಕೆಯಿಡರಿದೆ. ಸಖ ಏನು ಸಂತೋಷವಾಗಿದೆ. ಸಾಕೇತವು ಸಂತೋಷವಾ. ಸಾಕೇತವು ಸಂತೋಷವಾ. ಸದಾ ಪಡೆಯುವೆ ಶ್ರೀರಾಮಚಂದ್ರನ. ಸಾಕೇತವು ಸಂತೋಷವಾ. ಸದಾ ಪಡೆಯುವೆ ಶ್ರೀರಾಮಚಂದ್ರ. ಅರಸ ರಾಮನ ಜಯಕಾರ. ಅರಸ ರಾಮನ ಜಯಕಾರ. ನೋಡುತ್ತ ನಲಿಯುವೆ ಮನಸಾರ. ನೋಡುತ್ತ ನಲಿಯುವೆ ಮನಸಾರ. ಸಖ ಏನು ಸ್ವಾಮಿ. ಸೀತಾ, ಸಖ ಏನು ಸಂತೋಷವಾಗಿ.
ಆಗಿದೆ. ಪ್ರಾಣೇಶ್ವರ, ಸೀತಾ, ಏಕೆ ಹೀಗೆ ಚಿಂತಾಗ್ರಾಂತರಾಗಿರುವಿರಿ? ನಿಮ್ಮ ಚಿಂತೆಗೆ ಕಾರಣವಾದರೂ ಏನು ಸ್ವಾಮಿ? ಲೋಲನೆ ಚಿಂತೆಯ ಮಾಡುವುದೇನಿದು? 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 ಚಾಲವ ಮಾಡದೆ ಜಾಲವ ಮಾಡದೆ ಜಾಲವ ನೀ 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 ಮಾಡದೆ ಜಾಲವ ಮಾಡದೆ ಪೇಳೈ ತಾಳೈ ಬಾಳೈ ರಮಣ ಪೇಳೈ ತಾಳೈ
வாழை ரமணா பேழை தாழை வாழை ரமணா ஏதಕ್ಕೆ ಚಿಂತಿಪೆ ನೀದಕ್ಕೆ ಚಿಂತಿಪೆ ರಮಣ ರಮಣ ಪ್ರಾಣೇಶ್ವರ, ಸೀತಾ, ಇಂದು ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವ ಕಾಲವು. ಈ ಶುಭ ಸಮಯದಲ್ಲಿ ಕೊಳ್ಳದಕ್ಕೆ ನಾಮರೆಯಂತೆ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖ ಕಮಲವು ಅದೇಕೆ ಈ ರೀತಿ ಕಳಾಹೀನವಾಗಿದೆಯಲ್ಲ? ನಿಮ್ಮ ಚಿಂತೆಗೆ ಕಾರಣವಾದರೂ ಏನು ಸ್ವಾಮಿ? ಏನೆಂದು ಹೇಳಲಿ ಸೀತಾ? ಪಿತ ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನೋ ದಶರಥ ತಾನೋ ಸುತ ಭರತನಿಗೆ ರಾಜವನ್ನೋ ಅತಿಶಯದಿಂದಿ ಕೇಳಿ ಸುತ ಅತಿಶಯದಿಂದಿ ಕೇಳಿ ಸುತ ಏನ ಹೇಳಲಿ ಸರಸೀರುಹ ಮುಗಿಯಳೆ ಸಖಿ ಏನ ಹೇಳಲಿ. ಜನಕನೋ ಎನ್ನನೋ ವನಕ್ಕೆ ಹೋಗುವುದೆಂದು ಜನಕನೋ ಎನ್ನನೋ ವನಕ್ಕೆ ಹೋಗುವುದೆಂದು ನೀತನು ಕೇಳ್ ಜನಕಜ ಎನ್ನಗಾದೆಯ ನೀತನು ಕೇಳ್ ಜನಕಜ ಏನ ಪೇಯೇ ಹೇಳಲಿ ಸರಸೀರುಹ ಮುಗಿಯಳ ಸಖಿ ಏನ ಪೇಯೇ ಹೇಳಲಿ ಸೀತಾ. ಏನೆಂದು ಹೇಳಲಿ ಸೀತಾ? ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಸೀತಾ, ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ. ಸ್ವಾಮಿ, ಹೌದು ಸೀತಾ. ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ಪುರಪ್ರವೇಶ ಮಾಡದೆ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಸ್ವಾಮಿ, ಹೌದು ಸೀತಾ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನು ಇಲ್ಲಿಯೇ ಇದ್ದು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಇಲ್ಲಿಯಾದರೂ ಇಲ್ಲ ನಿನ್ನ ತಂದೆ ಮನೆಯಲ್ಲಿ ಆದರೂ 14 ವರ್ಷ ವನವಾಸವನ್ನು 14 ದಿನಗಳೋಪಾದಿಯಲ್ಲಿ ಕಳೆದು ಬಹು ಜಾಗ್ರತೆಯಾಗಿ ಬಂದು ಬಿಡುತ್ತೇನೆ ಸೀತಾ.
ನನ್ನನ್ನು ಸಂತೋಷದಿಂದ ಕಳುಹಿಸಿಕೊಡು. ಸ್ವಾಮಿ, ನಾನು ಇದೆಂಥ ವಿಷಮ ವಾರ್ತೆಯನ್ನು ಈ ದಿನ ಕೇಳುತ್ತಿರುವೆನು. ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ನೀವಿಲ್ಲದ ಅಯೋಧ್ಯೆಯಲ್ಲಿ ಅರೆಗಳಿಗೆಯೂ ಬದುಕುವ ಶಕ್ತಿ ನನಗಿಲ್ಲ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ, ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ಕಾನನದ ಜೀವನ ಬಹಳ ಕಷ್ಟಕರ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನು ಈ ನನ್ನ ಕಣ್ಣುಗಳಲ್ಲಿ ನೋಡಲು ಸಾಧ್ಯವಿಲ್ಲ ಜಾನಕಿ. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಹು ಜಾಗ್ರತೆಯಾಗಿ ಬಂದು ಬಿಡುತ್ತೇನೆ. ಈ ವ್ಯಸನವನ್ನು ಬಿಡು, ನನ್ನನ್ನು ಸಂತೋಷದಿಂದ ಕಳುಹಿಸಿಕೊಡು ಸೀತಾ, ಹಠ ಮಾಡಬೇಡ. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಅಯೋಧ್ಯೆಯಲ್ಲಿ ಅರೆಗಳಿಗೆಯೂ ಬದುಕುವ ಶಕ್ತಿ ನನಗಿಲ್ಲ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯು ನಾನು. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಇದೋ ನೋಡಿ, ನೀವು ನನ್ನನ್ನು ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗಿ ನಾನು ಅಗ್ನಿ ಪ್ರವೇಶ ಮಾಡುವೆನು. ಸೀತಾ, ಶಾಂತಳಾಗು ದೇವಿ. ವಿಧಿ ಇಚ್ಛೆದ್ದಂತಾಗಲಿ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮಾತೆಯವರಿಗೂ ನನ್ನ ಪ್ರಣಾಮಗಳು. ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೆಂದು ಭಾವಿಸಿ ಪಟ್ಟಣದ ಜನರೆಲ್ಲರೂ ಸಂತೋಷ ಭರಿತರಾಗಿರುವರು. ಹೀಗಿರುವಾಗ ಖಿನ್ನ ಮನಸ್ಕರರಾಗಿ ಮಾತೆಯವರ ಸಂಗಡ ಈ ರೀತಿ ಪಾದಚಾರಿಯಾಗಿಯೇ ಬರಬೇಕಿತ್ತೆ. ಹೇಳಿ ಕಳುಹಿಸಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರ್ತಿದ್ದೇನಲ್ಲಣ್ಣ. ಲಕ್ಷ್ಮಣ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಈ ಕ್ಷಣದಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಅಣ್ಣ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ. ಅಣ್ಣ! ಹೌದು ಸಹೋದರ, ತನ್ನ ಮಗ ಭರತನಿಗಾಗಬೇಕೆಂತಲೂ. ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಠಾವಲ್ಕಲಧಾರಿಯಾಗಿ 14 ವರ್ಷ ಪುರಪ್ರವೇಶ ಮಾಡದೆ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾಳೆ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ ಲಕ್ಷ್ಮಣ. ಅಣ್ಣ, ಕೂಡದು ಅಣ್ಣ, ಕೂಡದು. ಸಾಕೇತ ಪರಕಿ ಪರಿಯುತ್ತರದೆ ಸಾಕೇತ ಪರಕಿ ಪರಿಯುತ್ತರದೆ. ಅಣ್ಣ, ಸಾಕೇತ ಪರಕಿ ಪರಿಯುತ್ತರದೆ ವರ ನಗುವರ ನಿರ್ಬಿಡ ಸಾಕೇತ ಪರಕಿ ಪರಿಯುತ್ತರದೆ. ಅಣ್ಣ, ಮೀರಿ ಮಾತನಾಡುವಂತ ತುಳ್ಳರ ಶಿರವನ್ನು ಕಡಿಯುತ್ತ ಮರದಲ್ಲಿ. ಅಣ್ಣ, ಮೀರಿ ಮಾತನಾಡುವಂತ ತುಳ್ಳರ ಶಿರವನ್ನು ಕಡಿಯುತ್ತ ಮರದಲ್ಲಿ ಸಾಕೇತ ಪರಕಿ ಪರಿಯುತ್ತರದೆ ವರ ನಿರುಕಿದ ಸಾಕೇತ ಪರಕಿ ಪರಿಯುತ್ತರದೆ. ರಾಮಕಾರ ಸೇರಬರ್ತನು ಸುಖದಳು ರಾಜ್ಯವನ್ನಾಳುವನೆ. ರಾಮಕಾರ ಸೇರಬರ್ತನು ಸುಖದಳು ರಾಜ್ಯವನ್ನಾಳುವನೆ. ಮುದಿಕನ ಮುಂದಾಗಿರಲಿ ಪರಿಯಲಿ. ಅಣ್ಣ,
ನಡೆಯಿಸಿ ಮಾತನಾಡಿದಂತ ಮಾತು ನಡೆಯಿಸಿ ಸಾಕೇತ ಪುರಕ್ಕಿ ಪರಿತರವೇ ಹೊರಗುವರ ನಿರಿಕೆರೆ ಸಾಕೇತ ಪುರಕ್ಕಿ ಪರಿತರವೇ. ಅಣ್ಣ ಕೂಡದು ಅಣ್ಣ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆ ಎಂಬ ಮೋಹವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿರುವ ಆ ವೃದ್ಧ ತಂದೆಯ ಮಾತನ್ನು ನೀನು ನಡೆಸಲೇ ಕೂಡದು. ಅಣ್ಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನೀನು ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮವನ್ನ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆ ಆಗಲಿ ಗುರುವೇ ಆಗಲಿ ಶಿಕ್ಷಾರ್ಹರೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಾಗ ಕಿರಿಯ ಹೆಂಡತಿಗೆ ಮನಸೋತು ಅಣ್ಣ, ನಿರಪರಾಧಿಯಾದ ನಿನ್ನನ್ನು ಅರಣ್ಯವಾಸಕ್ಕೆ ಕಳುಹಿಸುತ್ತಿರುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರನಂ ದಂಡಂ ಎಂಬ ಆರೋಗ್ಯಂತೆ ಈಗ ತಂದೆ ಆಜ್ಞೆಯನ್ನು ನೀನು ನಿರಾಕರಿಸಲೇಬೇಕು. ಅಣ್ಣ, ಮನವಿಲ್ಲದ ಹೀನ ಕೈಕೆಯ ಅಣ್ಣ, ಮನವಿಲ್ಲದ ಹೀನ ಕೈಕೆಯ ಮನವಿಲ್ಲದ ಹೀನ ಕೈಕೆಯ ಅಣ್ಣ, ಮನವಿಲ್ಲದ ಹೀನ ಕೈಕೆಯ ಜಾಣತನವನ್ನು ಏನ ಬೇಳೆ ಅಣ್ಣ ನೀನು ಹೀನ ಮಾತನು ಸುಂದರಿ. ಸುಂದರಿ ಆ ಕೈಕೆ ಎಂದು ತಾನು ತಿಳಿಯುತ್ತಾ, ಸುಂದರಿ ಆ ಕೈಕೆ ಎಂದು ತಾನು ತಿಳಿಯುತ್ತಾ ತಂದ ಬೇಡ ನಿಲ್ದ ವಚನ ಅಣ್ಣ, ತಂದ ಬೇಡ ನಿಲ್ದ ವಚನ, ತಂದ ಬೇಡ ನಿಲ್ದ ವಚನ ಅಣ್ಣ, ತಂದ ಬೇಡ ನಿಲ್ದ ವಚನ ಅಂತ ಮಾತುವೆ ಏನ ಬೇಡೆ ಅಣ್ಣ ನೀನ ಮಾತನು ಈನ ಮಾತನು ಈನ ಮಾತನು ಅಣ್ಣ. ಧರ್ಮಾತ್ಮನು ಕುಲ ಜ್ಯೇಷ್ಠನು ಆದ ನಿನ್ನಲ್ಲಿ ದೇಶ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದ ಆ ಕುಲದ್ರೋಹಿ ಕೈಕೆ ನಾಲಿಗೆಯನ್ನ ನಾನು ಈಗಲೇ ಸೇರಿ ಬರುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮಗಳ ಕರ್ತವ್ಯ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೆ. ಲಕ್ಷ್ಮಣ, ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬರುವ ತನಕ ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು. ಅಣ್ಣ, ಸರಿಯೇ ಸರಿಯೇ ನಾಡ ತೊರೆವುದು ದೊರೆ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆವುದು
ಸರಿಯೇ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ಇಂತಾಯ್ತೆ ದೇವರಿಲ್ಲದ ಸದನ ಇಂತಾಯ್ತೆ ಈ ಅಯೋಧ್ಯೆಯ ಕದನ ರಾಮ 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 ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅರಮನೆಯಲ್ಲಿ ಒಂದು ಹರಗಳಿಗೆಯೂ ನಾನು ಇರಲಾರೆ. ಲಕ್ಷ್ಮಣ, ನೀನು ಸಹ ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತೃಗಳ ಸೇವೆ ಮಾಡುವರಾರೋ? ಅಣ್ಣ, ಮಾತಾಪಿತೃಗಳ ಸೇವೆ ಮಾಡಿಕೊಂಡಿರಲು ಆ ಭರತ ಶತ್ರುಘ್ನನಿಲ್ಲವೇ? ಮೇಲಾಗಿ ಆ ಕೈಕಾ ಮಾತೆ ಇರುವಾಗ ನಾನಿದ್ದು ಪಡವೇನಣ್ಣ. ಅಣ್ಣ, ನೀನೊಂದು ವೇಳೆ ನನ್ನನ್ನು ವನವಾಸಕ್ಕೆ ಕರೆದುಕೊಂಡು ಹೋಗದಿದ್ದರೆ ಖಂಡಿತವಾಗಿಯೂ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಲಕ್ಷ್ಮಣ, ಇದಕ್ಕೆ ನಿನ್ನ ಪ್ರಾಣವೇ ಸಾಕ್ಷಿ ಅಣ್ಣ. ಶಾಂತನಾಗು, ಶಾಂತನಾಗು ಸಹೋದರ. ಇದೆಂತಹ ಉಭಯ ಸಂಕಟ. ಜಾನಕಿಯೂ ಸಹ ನನ್ನ ಸಂಗಡ ಹೊರಟಿರುವಳು, ನೀನು ಸಹ ಹಠ ಸಾಧಿಸುತ್ತಿರುವೆ. ರಾಮನು ಸೀತಾ ಲಕ್ಷ್ಮಣ ಸಮೇತ ಕಾಡಿಗೆ ಹೋದ ಎಂಬ ಅಪಕೀರ್ತಿ ನನಗಲ್ಲವೇ? ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆಯಿರಿ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ಹಾಗೇ ಆಗಲಿ ಅಣ್ಣ, ಹಾಗೇ ಆಗಲಿ.